ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನೇ ಮೊದಲಾದ 6 ಮಂದಿ ವೀರರು ಒಂದಾಗಿ ಸೇರಿ ಅಭಿಮನ್ಯುವಿನ ರಥವನ್ನು ಮುರಿದು ಅವನನ್ನು ವಿರಥನನ್ನಾಗಿ ಮಾಡಿದುದು ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ತಿರುಗಿ ಆ ಅರ್ಜುನ ಕುಮಾರನು ಕರ್ಣನ ಕಿವಿಗೆ ಗುರಿಯಿಟ್ಟು ಒಂದು ಬಾಣವನ್ನು ಹೊಡೆದು ಬೇರೆ 50 ಬಾಣಗಳಿಂದ ಅವನನ್ನು ಬಲವಾಗಿ ನೋಯಿಸಿದನು. ಕರ್ಣನು ಕೂಡ ಅಭಿಮನ್ಯುವಿನ ಒಂದೊಂದು ಬಾಣಕ್ಕೂ ಇದಿರಾಗಿ ಹೊಡೆದು ಅವನನ್ನು ಭಂಗಪಡಿಸಿದನು. ಕರ್ಣನ ಸರ್ವಾವಯವಗಳಲ್ಲಿಯೂ ಬಾಣಗಳು ನಾಟಿಕೊಂಡು ಅವನ ದೇಹದಿಂದ ರಕ್ತ ಧಾರೆಯು ಸುರಿಯುತ್ತಿರಲು ಅವನು ಶರತ್ಕಾಲದಲ್ಲಿ ಕೆಂಪು ಕಿರಣಗಳನ್ನು ಹೊರಡಿಸುವ ಸಂಧ್ಯಾ ಸೂರ್ಯನಂತೆ ಕಾಣಿಸುತ್ತಿದ್ದನು. ಅಭಿಮನ್ಯುವಿನ ಮೈಯಲ್ಲಿಯೂ ಗಾಯಗಳುಂಟಾದವು. ಇಬ್ಬರು ರಕ್ತ ದಿಗ್ಧ ದೇಹವುಳ್ಳವರಾಗಿ ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣಿಸುತ್ತಿದ್ದರು. ಇಷ್ಟರಲ್ಲಿ ಅಭಿಮನ್ಯುವು ವಿಚಿತ್ರವಾಗಿ ಯುದ್ಧ ಮಾಡತಕ್ಕ ಕರ್ಣನ 6 ಮಂದಿ ಸಹಾಯಕರನ್ನು ಅವರ ರಥಾಶ್ವ ಸಾರಥಿಗಳೊಡನೆ ಕೊಂದು ಬಿಟ್ಟನು. ಇನ್ನು ಇತರ ಧನುರ್ಧಾರಿಗಳನ್ನು 10 ಬಾಣಗಳಿಂದ ಹೊಡೆದನು. ಆ ಬಾಲಕನ ಆಗಿನ ಪರಾಕ್ರಮವು ಆಶ್ಚರ್ಯಕರವಾಗಿ ತೋರಿತು. ಮಾಘದ ಪುತ್ರನಾದ ಅಶ್ವಕೇತುವೆಂಬ ತರುಣನನ್ನು 6 ಬಾಣಗಳಿಂದ ಹೊಡೆದು ಕೆಡಕಿದನು. ಆನೆಯ ಗುರುತಿನ ಧ್ವಜವುಳ್ಳ ಮೃತ್ಯುಕಾವತಿ ರಾಜನಾದ ಭೋಜನನ್ನು ಒಂದು ಕ್ಷುರಪ್ರವೆಂಬ ಬಾಣದಿಂದ ಹೊಡೆದು ಸಿಂಹನಾದ ಮಾಡಿದನು. ಇಷ್ಟರಲ್ಲಿ ದುಶ್ಯಾಸನ ಪುತ್ರನು 4 ಬಾಣಗಳಿಂದ ಅಭಿಮನ್ಯುವಿನ 4 ರಥಾಶ್ವಗಳನ್ನು ಬೇರೊಂದು ಬಾಣದಿಂದ ಅವನ ಸಾರಥಿಯನ್ನು ಹೊಡೆದು ಅಭಿಮನ್ಯುವಿನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದನು. ಅದಕ್ಕೆ ಪ್ರತಿಯಾಗಿ ಸೌಭದ್ರನು 7 ಬಾಣಗಳಿಂದ ದುಶ್ಯಾಸನ ಕುಮಾರನನ್ನು ಹೊಡೆದು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಅವನನ್ನು ಕುರಿತು ಉಚ್ಚ ಧ್ವನಿಯಿಂದ ಹೀಗೆಂದನು: ಎಲ, ಇದಕ್ಕೆ ಮೊದಲೇ ನಿನ್ನ ತಂದೆಯು ನನ್ನಿಂದ ಪರಾಜಿತನಾಗಿ ಕುತ್ಸಿತ ಪುರುಷನಂತೆ ಭಯದಿಂದ ರಣರಂಗವನ್ನು ಬಿಟ್ಟು ಓಡಿದನು. ಈಗ ದೈವಾಧೀನದಿಂದ ನೀನು ನನ್ನ ಕಣ್ಣಿಗೆ ಸಿಕ್ಕಿದೆ. ಇನ್ನು ನೀನು ನನ್ನಿಂದ ಬದುಕಿ ಹೋಗಲಾರೆ ಎಂದು ಇಷ್ಟು ಮಾತ್ರವನ್ನು ಹೇಳಿ ಒಳ್ಳೆ ಸಮರ್ಥ ಶಿಲ್ಪಿಗಳಿಂದ ಹದ ಮಾಡಲ್ಪಟ್ಟ ನಾರಾಚವೊಂದನ್ನು ಅವನ ಮೇಲೆ ಪ್ರಯೋಗಿಸಿದನು. ಅವನ ಧ್ವಜವನ್ನು ಕತ್ತರಿಸಿದನು. 3 ಬಾಣಗಳಿಂದ ಶಲ್ಯನನ್ನು ಹೊಡೆದನು. ಶಲ್ಯನು ಪ್ರತಿಯಾಗಿ 9 ಬಾಣಗಳನ್ನು ಬಿಟ್ಟನು. ಆಗಲೂ ಅಭಿಮನ್ಯುವು ಎದೆಗುಂದದೆ ಬಾಣ ವರ್ಷವನ್ನು ಕರೆದು ಶಲ್ಯನ ಧ್ವಜವನ್ನು ಕತ್ತರಿಸಿ ಅವನ ಪಕ್ಕದ ಸಾರಥಿಗಳೆಲ್ಲರನ್ನೂ ಕೊಂದು ಬಿಟ್ಟನು. 6 ಬಾಣಗಳಿಂದ ಅವನನ್ನು ಅಂದರೆ ಶಲ್ಯನನ್ನು ಬಲವಾಗಿ ನೋಯಿಸಿದನು. ಒಡನೆ ಶಲ್ಯನು ಅಲ್ಲಿಂದ ಹಿಂತಿರುಗಿ ಬೇರೆ ರಥಕ್ಕೇರಿದನು. ಆಮೇಲೆ ಅಭಿಮನ್ಯುವು ಶತ್ರುಂಜಯ, ಚಂದ್ರಕೇತು, ಮೇಘವೇಗ, ಸುವರ್ಚಸ್ಸು, ಸೂರ್ಯಭಾಸರೆಂಬ 5 ಮಂದಿ ವೀರರನ್ನು ಕೊಂದು ಶಕುನಿಯ ಮೇಲೆ ಬಾಣಗಳನ್ನು ಬಿಟ್ಟನು. ಶಕುನಿಯು ತನ್ನ 3 ಬಾಣಗಳಿಂದ ಅಭಿಮನ್ಯುವಿನ ಬಾಣಗಳನ್ನು ಮುರಿದು ಆಮೇಲೆ ದುರ್ಯೋಧನನ ಬಳಿಗೆ ಬಂದು ಅವನನ್ನು ಕುರಿತು: ಮಹಾರಾಜ, ಇವನು ನಮ್ಮಲ್ಲಿ ಒಬ್ಬೊಬ್ಬರನ್ನು ಬಲವಾಗಿ ಹೊಡೆದು ನೋಯಿಸುತ್ತಿರುವನು. ನಾವೆಲ್ಲರೂ ಒಂದಾಗಿ ಸೇರಿ ಇವನನ್ನು ಅಡಗಿಸಬೇಕಲ್ಲದೆ ಬೇರೆ ಮಾರ್ಗವಿಲ್ಲ ಎಂದನು. ಇಷ್ಟರಲ್ಲಿ ಕರ್ಣನು ದ್ರೋಣನನ್ನು ಕುರಿತು: ಆಚಾರ್ಯ, ಇವನ ವಧಕ್ಕೆ ನಮಗೆ ಅನುಮತಿಯನ್ನು ಕೊಡು ಎನ್ನಲು ಆಗ ದ್ರೋಣನು ತನ್ನ ಕಡೆಯ ವೀರರೆಲ್ಲರನ್ನೂ ನೋಡಿ: ಎಲೈ ರಥಿಕರೇ, ಈ ಬಾಲಕನು ಮಾಡುವ ಯುದ್ಧದಲ್ಲಿ ನಮಗೆ ಅಲ್ಪ ಸ್ವಲ್ಪವಾದರೂ ರಂಧ್ರವುಂಟೋ ನೋಡಿರಿ. ಇವನು ತನ್ನ ತಂದೆಯಂತೆಯೇ ನಿರಂಕುಶವಾಗಿ ರಣರಂಗಾಂಗಣದಲ್ಲಿ ಸಂಚರಿಸುತ್ತಿರುವನು. ಆ ಬಾಲಕನ ಹಸ್ತವೇಗವನ್ನು ನೋಡಿರಿ. ಅವನು ಬಾಣಗಳನ್ನು ಬಿಲ್ಲಿನಲ್ಲಿ ಸಂಧಿಸುವ ಮತ್ತು ಪ್ರಯೋಗಿಸುವ ವ್ಯತ್ಯಾಸವೇ ಯಾರಿಗೂ ತಿಳಿಯುವುದಿಲ್ಲ. ಅವನ ಸಂಚಾರ ಮಾರ್ಗದಲ್ಲಿ ಅವನ ಕೈಯಲ್ಲಿರುವ ಆ ಬಾಗಿದ ಬಿಲ್ಲೊಂದೇ ನಮ್ಮ ಕಣ್ಣಿಗೆ ಬೀಳುತ್ತಿರುವುದು. ಆ ಬಾಲಕನು ತನ್ನ ಬಾಣಗಳಿಂದ ನನ್ನ ಪ್ರಾಣಗಳೇ ತತ್ತಳಿಸುವಂತೆ ಮಾಡಿ ನನ್ನನ್ನು ಮರಳುಗೊಳಿಸಿದ್ದರೂ ಕೂಡ ಅವನ ಪರಾಕ್ರಮವು ನನ್ನ ಮನಸ್ಸಿಗೆ ಮೇಲೆ ಮೇಲೆ ಸಂತೋಷವನ್ನೇ ಹೆಚ್ಚಿಸುತ್ತಿರುವುದು. ಅವನು ವೀರ್ಯದಿಂದ ಬಹಳವಾಗಿ ಹೆಮ್ಮೆಗೊಂಡಿರುವನು. ನಮ್ಮ ಕಡೆಯ ಮಹಾರಥರು ಅವನ ಮೇಲೆ ಬೀಳಬೇಕೆಂದರೆ ಅವಕಾಶವೇ ತಿಳಿಯದಂತಾಗಿದೆ. ತನ್ನ ಹಸ್ತಲಾಘವದಿಂದ ಅವನು ದಿಕ್ಕುಗಳನ್ನೆಲ್ಲ ಮರೆಸುವಂತೆ ಬಾಣಗಳನ್ನು ಬಿಡುವನು. ಇವನಿಗಿಂತಲೂ ಅರ್ಜುನನಲ್ಲಿ ನನಗೇನೂ ವಿಶೇಷವೂ ತೋರುವುದಿಲ್ಲ ಎಂದನು. ಆಗ ಕರ್ಣನು ಕೂಡ ಅಭಿಮನ್ಯುವಿನ ಬಾಣಗಳಿಂದ ತನಗುಂಟಾದ ನೋವನ್ನು ನೆನೆಸಿಕೊಂಡು: ಆಚಾರ್ಯ, ಅದಕ್ಕೆ ಸಂದೇಹವೇನಿದೆ? ತೇಜಸ್ವಿಯಾದ ಆ ಕುಮಾರನ ಬಾಣಗಳು ಅತಿ ತೀವ್ರಗಳು. ಅವನ ಬಾಣ ಪ್ರಹಾರದ ಬಾಧೆಯು ಯಾರಿಗೂ ದುಸ್ಸಹವೇ. ಆದರೂ ಇಲ್ಲಿ ನಾನು ವಿಧಿಯಿಲ್ಲದೆ ನಿಲ್ಲಬೇಕೆಂಬುದಕ್ಕಾಗಿ ನಿಂತಿರುವೆನು. ಅಗ್ನಿ ತೇಜಸ್ಸುಳ್ಳ ಅವನ ಬಾಣಗಳು ನನ್ನ ಎದೆಯನ್ನು ನಡುಗಿಸುತ್ತಿರುವವು ಎಂದನು. ಆಗ ದ್ರೋಣನು ಕರ್ಣನನ್ನು ನೋಡಿ ನಗುತ್ತಾ: ಅಂಗರಾಜ, ಅದು ವಾಸ್ತವವೇ.
ಈ ಅಭಿಮನ್ಯುವು ಅತಿ ಶೀಘ್ರ ಪರಾಕ್ರಮವುಳ್ಳವನು, ಯುವಕನು. ಇವನ ಯುದ್ಧ ಕವಚವು ಅಭೇದ್ಯವಾದುದು. ನಾನು ಇವನ ತಂದೆಯಾದ ಅರ್ಜುನನಿಗೆ ಅಸ್ತ್ರ ಶಿಕ್ಷಣ ಕಾಲದಲ್ಲಿ ಯುದ್ಧ ಕವಚವನ್ನು ಧರಿಸತಕ್ಕ ಮರ್ಮವನ್ನು ತಿಳಿಸಿದ್ದೆನು. ಅದನ್ನೆಲ್ಲ ಇವನು ತನ್ನ ತಂದೆಯಿಂದ ತಿಳಿದುಕೊಂಡಿರುವನು. ಇವನ ಕವಚವೇನೋ ಅಭೇದ್ಯವೇ. ಇವನ ಬಿಲ್ಲನ್ನು ಕತ್ತರಿಸಬಹುದು. ಒಳ್ಳೆ ಬಾಣಗಳನ್ನು ಗುರಿಯಿಟ್ಟು ಹೊಡೆದರೆ ಇವನ ಧನುಸ್ಸಿನ ನಾಣನ್ನು ಕತ್ತರಿಸಬಹುದು. ಇವನ ಕುದುರೆಯ ಕಡಿವಾಣದ ಹಗ್ಗಗಳನ್ನು ಕತ್ತರಿಸಬಹುದು. ಇವನ ಪಕ್ಕದ ಸಾರಥಿಗಳನ್ನು ಕೊಲ್ಲಬಹುದು. ಪ್ರಯತ್ನ ಪಟ್ಟರೆ ಅಷ್ಟು ಕಾರ್ಯವು ಮಾತ್ರ ನಮ್ಮಿಂದ ಸಾಧ್ಯವು. ಓ ರಾಧೇಯ, ನಿನ್ನಿಂದ ಸಾಧ್ಯವಾದರೆ ಆ ಕಾರ್ಯವನ್ನು ನೀನು ಮಾಡು. ಅವನು ಹಿಮ್ಮೊಗವಾಗಿರುವಾಗ ಹಿಂದಿನಿಂದ ಅವನನ್ನು ಹೊಡೆಯಲು ಪ್ರಯತ್ನಿಸು. ಅವನು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಇದಿರಾಗಿ ನಿಂತಿದ್ದಾಗ ದೇವಾಸುರರಿಂದಲೂ ಇವನನ್ನು ಜಯಿಸುವುದು ಸಾಧ್ಯವಲ್ಲ. ಮೊದಲು ಅವನ ಕೈಯಲ್ಲಿರುವ ಧನುಸ್ಸನ್ನು ಮುರಿದು ಅವನನ್ನು ವಿರಥನನ್ನಾಗಿ ಮಾಡಬೇಕು. ಹಾಗಿಲ್ಲದೆ ಅವನನ್ನು ಜಯಿಸುವುದು ಸಾಧ್ಯವಲ್ಲ. ಇದಿರಾಗಿ ಎದೆಗೊಟ್ಟು ನಿಂತು ಈ ಅಭಿಮನ್ಯುವನ್ನು ಜಯಿಸತಕ್ಕವನು ಯಾವನೊಬ್ಬನೂ ಇಲ್ಲ ಎಂದನು. ದ್ರೋಣಾಚಾರ್ಯನ ಈ ಮಾತನ್ನು ಕೇಳಿ ಕರ್ಣನು ಬಾಣ ಪ್ರಯೋಗದಲ್ಲಿ ಅಸಾಧಾರಣ ಹಸ್ತವೇಗವುಳ್ಳ ಆ ಅಭಿಮನ್ಯುವಿನ ಹಿಂದುಗಡೆಗಾಗಿ ನಿಂತು ಆ ಬಾಲಕನು ಬಾಣಗಳನ್ನು ಬಿಡುತ್ತಿರುವಾಗಲೇ ಹಿಂದಿನಿಂದ ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಬಿಟ್ಟನು. ಅದೇ ಸಮಯದಲ್ಲಿ ದ್ರೋಣನು ಅವನ ರಥಾಶ್ವಗಳನ್ನು ವಧಿಸಿದನು. ಕೃಪನು ಅವನ ಪಕ್ಕದ ಸಾರಥಿಗಳನ್ನು ಕೊಂದನು. ಉಳಿದವರು ಆ ಅಭಿಮನ್ಯುವಿನ ಧನುಸ್ಸು ಮುರಿದಿದ್ದ ಕಾಲದಲ್ಲಿ ಅವನ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಸುರಿಸುತ್ತಿದ್ದರು. ರಥಹೀನನಾಗಿ ಕೈಯಲ್ಲಿ ಧನುಸ್ಸೂ ಇಲ್ಲದೆ ಇದ್ದ ಆ ಬಾಲಕನ ಮೇಲೆ 6 ಮಂದಿ ಮಹಾರಥರು ಒಂದಾಗಿ ಸೇರಿ ಬಾಣದ ಮಳೆಯನ್ನು ಕರೆಯುತ್ತಲೇ ಇದ್ದರು. ತಮ್ಮ ತಮ್ಮ ಶಕ್ತಿ ಮೀರಿ ಹಸ್ತವೇಗವನ್ನು ತೋರಿಸುತ್ತಾ ನಿರ್ದಯರಾಗಿ ಆ ಬಾಲಕನನ್ನು 4 ಕಡೆಗಳಿಂದ ಅವಿಚ್ಛಿನ್ನವಾಗಿ ಹೊಡೆಯುತ್ತಲೇ ಇದ್ದರು. ಆಗಲೂ ಕ್ಷತ್ರಿಯ ಧರ್ಮವನ್ನು ಬಲ್ಲ ಅಭಿಮನ್ಯುವು ಧೈರ್ಯಗೆಡದೆ ಕತ್ತಿ ಗುರಾಣಿಗಳನ್ನು ಹಿಡಿದು ಆಕಾಶಕ್ಕೆ ಹಾರಿದನು. ಅಲ್ಲಿ ಗರುಡನಂತೆ ಸರ್ವತೋಭದ್ರವೇ ಮೊದಲಾದ ವಿವಿಧ ಗತಿಗಳಿಂದ ಸಂಚರಿಸುತ್ತಾ ತನ್ನ ಬಲವನ್ನು ದೇಹ ಲಾಘವವನ್ನು ಪ್ರಕಟಪಡಿಸಿದನು. ಆ ಅಭಿಮನ್ಯುವಿನ ಹಾರಾಟವನ್ನು ನೋಡಿ ಆ ಮಹಾರಥರಲ್ಲಿ ಒಬ್ಬೊಬ್ಬನು, ಆಹಾ, ಇವನು ಖಡ್ಗಪಾಣಿಯಾಗಿ ತನ್ನ ಮೇಲೆಯೇ ಬೀಳುವಂತಿದೆ ಎಂದು ನಟ್ಟ ಕಣ್ಣಿನಿಂದ ಮೇಲೆ ನೋಡುತ್ತಾ ಭಯಗ್ರಸ್ತನಾಗಿ ಅವನನ್ನು ಕೊಲ್ಲುವುದಕ್ಕೆ ಸಮಯವನ್ನು ನಿರೀಕ್ಷಿಸುತ್ತಿದ್ದನು. ಇಷ್ಟರಲ್ಲಿ ದ್ರೋಣನು ಅವನು ಹಿಡಿದಿದ್ದ ಖಡ್ಗವನ್ನು ಒಂದು ಕ್ಷುರಪ್ರದಿಂದ ಅವನ ಮುಷ್ಟಿಭಾಗದಲ್ಲಿ ಕತ್ತರಿಸಿ ಬಿಟ್ಟನು. ಅದೇ ಸಮಯದಲ್ಲಿ ಕರ್ಣನು ಅವನ ಕೈಯಲ್ಲಿದ್ದ ಕೇಟಕವನ್ನು ತೀಕ್ಷ್ಣ ಬಾಣಗಳಿಂದ ಭೇದಿಸಿದನು. ಅಭಿಮನ್ಯುವಿಗೆ ಕೈಯಲ್ಲಿದ್ದ ಧನುಸ್ಸು ಹೋಯಿತು, ರಥವು ಮುರಿಯಿತು, ಕತ್ತಿ ಗುರಾಣಿಗಳು ಹೋದವು. ಆಯುಧಗಳನ್ನು ಹಿಡಿಯಲು ಸಾಧ್ಯವಿಲ್ಲದಂತೆ ಮುಷ್ಟಿ ಭಾಗದಲ್ಲಿ ಹಸ್ತವು ತುಂಡಾಗಿತು. ಅವನ ಸರ್ವಾವಯವಗಳಲ್ಲಿಯೂ ಬಾಣಗಳು ನಾಟಿಕೊಂಡವು. ಆಗ ಅಲ್ಲಿಂದ ಥಟ್ಟನೆ ನೆಲಕ್ಕೆ ಧುಮುಕಿದನು. ಚಕ್ರಾಯುಧವನ್ನು ಅಂದರೆ ರಥದ ಚಕ್ರವನ್ನು ಕೈಗೆತ್ತಿಕೊಂಡು ದ್ರೋಣನಿಗೆ ಎದಿರಾಗಿ ಹೋದನು. ಹೀಗೆ ಚಕ್ರವನ್ನು ಹಿಡಿದು ಬರುತ್ತಿದ್ದ ಆ ಬಾಲಕನಿಗೆ ರಥ ಚಕ್ರದ ಧೂಳಿನಿಂದ ಮೈಯೆಲ್ಲವೂ ಕೊಳೆಮುಚ್ಚಿ ಕಪ್ಪಾಗಿರಲು ನೋಡುವವರಿಗೆ ನೀಲ ಮೇಘಶ್ಯಾಮನು ಚಿತ್ರಪಾಣಿಯೂ ಆದ ಶ್ರೀಕೃಷ್ಣನಂತೆ ಕಾಣಿಸಿದನು. ಅವನು ಧರಿಸಿದ್ದ ವಸ್ತ್ರವೆಲ್ಲ ರಕ್ತದಿಂದ ತೊಯ್ದ ಕಾವಿಯ ಬಟ್ಟೆಯಂತೆ ಕಾಣಿಸಿತು. ಆ ಬಾಲಕನು ಕೋಪದಿಂದ ಆಗಾಗ ಹಲ್ಲು ಕಚ್ಚುವನು, ಹುಬ್ಬುಗಳನ್ನು ಗಂಟಿಕ್ಕುವನು, ಆಗಾಗ ಸಿಂಹಗರ್ಜನೆಯನ್ನು ಮಾಡುವನು. ಹೀಗೆ ಅನೇಕ ಮಹಾರಥರ ನಡುವೆ ಸಿಕ್ಕಿಬಿದ್ದ ಅಭಿಮನ್ಯುವು ಆ ಸ್ಥಿತಿಯಲ್ಲಿಯೂ ನೋಡುವವರಿಗೆ ಅತ್ಯಂತ ಶೋಭಾತಿಶಯದಿಂದ ಕಾಣಿಸುತ್ತಿದ್ದನು. ಇದು 48ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.